ಸ್ನೇಹಿತರಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಎನ್ನುತ್ತಾ ಇವತ್ತಿನ ತರಗತಿ ಕ್ರೈಸ್ತ ಧರ್ಮದ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಈ ಕ್ರೈಸ್ತ ಧರ್ಮದ ಬಗ್ಗೆ ಅಂದ್ರೆ ಯೇಸು ಕ್ರಿಸ್ತ ಅಂತ ಹೆಂಗೆ ಕರಿತಾವಲ್ಲ, ಆ ಯೇಸು ಕ್ರಿಸ್ತನು ಆ ಪರಿಚಯಿಸಿದ ಒಂದು ಧರ್ಮವನ್ನು ಕ್ರೈಸ್ತ ಧರ್ಮ ಅಂತ ಕರಿತಾ ಹೋಗ್ತೀವಿ. ಆಂಗ್ಲ ಭಾಷೆಯೊಳಗೆ ಕ್ರಿಶ್ಚಿಯಾನಿಟಿ ಅಂತಂದು ಕರಿತಾ ಹೋಗ್ತಾರೆ. ಈ ಒಂದು ಜೀಸಸ್ ಅಂದ್ರೆ ಯೇಸು ಅಂತ ಏನು ಕರಿತಾ ಹೋಗ್ತೀವಲ್ಲ, ಆ ಜೀಸಸನ ಜನನ ಸ್ಥಳವು ಆ ಜೂಡಿಯ ಪ್ರಾಂತ್ಯಕ್ಕೆ ಸೇರಿದ ಜೆರುಸಲೇಮಿನಿಂದ 5 ಕಿಲೋಮೀಟರ್ ದೂರದಲ್ಲಿರುವಂಥ ಬೆತ್ಲೆಹೇಮ್ ಎಲ್ಲಿ ಕಂಡು ಬರ್ತಾ ಹೋಗ್ತೈತಿ. ಈ ಒಂದು ಯೇಸುವಿನ ಜನ್ಮಸ್ಥಳ ಎಲ್ಲಿ ಕಂಡು ಬರ್ತಾ ಹೋಗ್ತದಪ್ಪ ಅಂದ್ರೆ ಆ ಜೂಡಿಯ ಪ್ರಾಂತ್ಯಕ್ಕೆ ಸೇರಿದ ಜೆರುಸಲೇಮ್ನಿಂದ 5 ಕಿಲೋಮೀಟರ್ ದೂರದಲ್ಲಿರುವಂಥ ಈ ಬೆತ್ಲೆಹೇಮ್ ಇವನ ಒಂದು ಜನ್ಮಸ್ಥಳ ಆಗ್ತೈತಿ. ಆ ಜೀಸಸರು ಜೋಸೆಫ್ ಮತ್ತು ಮೇರಿ ಎಂಬ ಬಡ ದಂಪತಿಗಳ ಏಕೈಕ ಪುತ್ರ ಎಂಬುದನ್ನು ಕಾಣ್ತಾ ಹೋಗ್ತೀವಿ. ಯಾರ ಒಂದು ಬಡ ದಂಪತಿಗಳ ಮಗ ಅಂತ ನೋಡೋದಾರ ಜೋಸೆಫ್ ಮತ್ತು ಮೇರಿ ಎಂಬ ಬಡ ದಂಪತಿಗಳ ಏಕೈಕ ಪುತ್ರ ಈ ಜೀಸಸ್ನನ್ನು ನೋಡ್ತಾ ಹೋಗ್ತೇವೆ. ಯೇಸು ಕ್ರಿಸ್ತರ ಒಂದು ಆರಂಭಿಕ ಜೀವನದ ಬಗ್ಗೆ ಹೆಚ್ಚಾಗಿ ತಿಳಿದು ಬರಲಿಲ್ಲ ಕೂಡ ಆ ಜೀಸಸ್ ಅರಾಮಿಕ್ ಮತ್ತು ಸೆಮೆಟಿಕ್ ಭಾಷೆಗಳನ್ನು ಅರಿತುಕೊಂಡಿದ್ದ. ಆ ಜೀಸಸ್ ಏನಪ್ಪ ಅಂದ್ರೆ ಅರಾಮಿಕ್ ಮತ್ತು ಸೆಮೆಟಿಕ್ ಭಾಷೆಗಳನ್ನು ಅರಿತುಕೊಂಡಿದ್ದ. ಇದೇ ಸಮಯದಲ್ಲಿ ಯಹೂದಿಗಳು ತಮ್ಮನ್ನು ಕಷ್ಟಗಳಿಂದ ರಕ್ಷಿಸುವ ಮಸೀಹ ಅಥವಾ ಮಹಾರಕ್ಷಕನ ಒಂದು ಆಗಮನವನ್ನು ನಿರೀಕ್ಷಿಸುತ್ತಿದ್ದರು. ಅಂದ್ರೆ ಈ ಒಂದು ಸಮಯದಲ್ಲಿ ಯಹೂದಿಗಳು ತಮ್ಮನ್ನು ಕಷ್ಟಗಳಿಂದ ಪಾರು ಮಾಡ್ಯಾರ ಯಾರು ಅನ್ನೋದನ್ನು ಆ ಮಹಾರಕ್ಷಕನ ಒಂದು ಆಗಮನ ಅಥವಾ ಮಸೀಹನ ಒಂದು ಆಗಮನ ಒಂದು ನಿರೀಕ್ಷೆಯನ್ನು ಹೊತ್ತುಕೊಂಡಿದ್ರು. ಈ ಆಗಮನದ ಒಂದು ಕಲ್ಪನೆ ಜಾನ್ ಎಂಬ ವ್ಯಕ್ತಿಯದಾಗಿತ್ತು. ಅಂದ್ರೆ ಈ ಒಂದು ಆಗಮನದ ಕಲ್ಪನೆ ಯಾರು ನೀಡ್ತಾ ಹೋಗ್ತಿದ್ರಪ್ಪ ಅಂದ್ರೆ ಜಾನ್ ಎಂಬ ಒಂದು ಆಗಮನದ ಕಲ್ಪನೆಯ ವ್ಯಕ್ತಿಯದಾಗಿತ್ತು. ಯಾರಪ್ಪ ಅಂದರೆ ಜಾನ್ ವ್ಯಕ್ತಿಯದಾಗಿತ್ತು. ಈ ಜಾನ್ ಮೂಲತಃ ಧಾರ್ಮಿಕ ಪ್ರವರ್ತಕನಾಗಿದ್ದ. ಈ ಜಾನ್ ಮೂಲತಃ ಏನಪ್ಪ ಅಂದ್ರೆ ಒಂದು ಧಾರ್ಮಿಕ ಪ್ರವರ್ತಕನಾಗಿದ್ದ. ತಮ್ಮ ಬಳಿಗೆ ಬರುವಂಥ ವ್ಯಕ್ತಿಗಳಿಗೆ ದೀಕ್ಷಾಸ್ನಾನ ಮಾಡಿಸುವುದರಿಂದ ಆ ದೀಕ್ಷೆಯನ್ನು ನೀಡ್ತಾ ಇದ್ದ. ಏನಪ್ಪ ಅಂದ್ರೆ ಈ ಜಾನ್ ಏನಪ್ಪ ಅಂದ್ರೆ ಮೂಲತಃ ಒಬ್ಬ ಧಾರ್ಮಿಕ ಪ್ರವರ್ತಕ. ಅವನ ಬಳಿಗೆ ಬರುವಂಥ ವ್ಯಕ್ತಿಗಳಿಗೆ ದೀಕ್ಷಾಸ್ನಾನ ಮಾಡಿಸುವುದರಿಂದ ಅವ್ರಿಗೆ ಏನು ಮಾಡ್ತಾ ಹೋಗ್ತಿದ್ದಪ್ಪ ಅಂದ್ರೆ ದೀಕ್ಷೆಯನ್ನು ನೀಡ್ತಾ ಇದ್ದ. ಅದೇ ರೀತಿ ಯೇಸು ಕ್ರಿಸ್ತರು ಸಹ ಆ ಜಾನ್ನಿಂದ ದೀಕ್ಷಾಸ್ನಾನಕ್ಕೆ ಒಳಗಾದವರು. ಯಾರು? ಯೇಸು ಕ್ರಿಸ್ತರು ಕೂಡ ಆ ಜಾನ್ನಿಂದ ದೀಕ್ಷಾಸ್ನಾನಕ್ಕೆ ಒಳಗಾಗ್ತಾ ಹೋಗ್ತಾರೆ. ಜಾನ್ ಸೀಸರ್ನು ಮಸೀಹ ಅಥವಾ ಮಹಾರಕ್ಷಕ ಎಂದು ಉದ್ಗಾರ ಮಾಡ್ತಾ ಹೋಗ್ತಾನೆ. ಅಂದ್ರೆ ಆ ಜಾನ್ ಸೀಸರ್ನ ಏನು ಹೇಳ್ತಾ ಹೋಗ್ತಾನಪ್ಪ ಅಂದ್ರೆ ಮಸೀಹ ಅಥವಾ ಮಹಾರಕ್ಷಕ ಅಂತಂದು ಹೇಳ್ತಾ ಹೋಗ್ತಾನೆ. ಆಗ ಅವನಿಗೆ ಯೇಸು ಕ್ರಿಸ್ತನಿಗೆ ಎಷ್ಟು ವಯಸ್ಸಪ್ಪ ಅಂದ್ರೆ 30 ವರ್ಷಗಳಾಗಿರೋದಂಗೆ ಕಾಣ್ತಾ ಹೋಗ್ತೀವಿ. ಯಾವಾಗ ಜಾನ್ ಜೀಸಸನ್ನು ಮಸೀಹ ಅಥವಾ ಮಹಾರಕ್ಷಕ ಅಂತ ಕರಿತಾ ಹೋಗ್ತಾನೆ, ಆವಾಗ ಯೇಸು ಕ್ರಿಸ್ತನಿಗೆ ಎಷ್ಟು ವಯಸ್ಸಪ್ಪ ಅಂದ್ರೆ 30 ವರ್ಷ ಆಗೋದನ್ನು ಕಾಣ್ತಾ ಹೋಗ್ತಾನೆ. ಸರಳವಾಗಿ ಹೇಳೋದಾದ್ರೆ ಯೇಸು ಕ್ರಿಸ್ತನು ಜೂಡಿಯಾ ಪ್ರಾಂತ್ಯಕ್ಕೆ ಸೇರಿದ ಜೆರುಸಲೇಮಿನಿಂದ 5 ಕಿಲೋಮೀಟರ್ ದೂರ ಇರುವ ಬೆತ್ಲೆಹೇಮ್ ಇವನ ಒಂದು ಜನ್ಮಸ್ಥಳವನ್ನು ನೋಡ್ತಾ ಹೋಗ್ತೀವಿ. ಜೋಸೆಫ್ ಮತ್ತು ಮೇರಿ ಎಂಬ ಬಡ ದಂಪತಿಗಳ ಒಂದು ಏಕೈಕ ಪುತ್ರನನ್ನು ನೋಡ್ತಾ ಹೋಗ್ತೀವಿ. ಮತ್ತು ಅರಾಮಿಕ್ ಮತ್ತು ಸೆಮೆಟಿಕ್ ಭಾಷೆಗಳ ಒಂದು ಅರಿವನ್ನು ವ್ಯಕ್ತ ಆಗ್ತೈತಿ. ಇದೇ ಸಮಯದಲ್ಲಿ ಆ ಯಹೂದಿಗಳು ಕಷ್ಟಗಳಿಂದ ರಕ್ಷಿಸುವಂಥ ಮಹಾರಕ್ಷಕನ ಒಂದು ಆಗಮನವನ್ನು ನಿರೀಕ್ಷೆ ಮಾಡ್ತಾ ಹೋಗ್ತಿದ್ರು. ಈ ಒಂದು ಆಗಮನದ ಕಲ್ಪನೆ ಯಾರ್ದಪ್ಪ ಅಂದ್ರೆ ಜಾನ್ ಜೀಸಸ್ನ ಒಂದು ಆಗಮನ ಆಗ್ತೈತಿ. ಇವನು ಏನಪ್ಪ ಅಂದ್ರೆ ಮೂಲತಃ ಒಂದು ಧಾರ್ಮಿಕ ಪ್ರವರ್ತಕನಾಗಿದ್ದು ತನ್ನ ಬಳಿಗೆ ಬರುವಂಥ ವ್ಯಕ್ತಿಗಳಿಗೆ ದೀಕ್ಷಾಸ್ನಾನ ಮಾಡೋದನ್ನು ದೀಕ್ಷೆಯನ್ನು ಪಡ್ತಾ ಹೋಗ್ತಿದ್ದ. ಆ ದೀಕ್ಷಾಸ್ನಾನದಲ್ಲಿ ಈ ಒಂದು ಯೇಸು ಕ್ರಿಸ್ತನು ಕೂಡ ಒಳಗಾಗಿದ್ದ. ಆ ಒಂದು ಜಾನ್ ಜೀಸಸ್ನ ಏನು ಮಾಡ್ತಾ ಹೋಗ್ತಾನೆ ಮಸೀಹ ಅಥವಾ ಮಹಾರಕ್ಷಕ ಅಂತಂದು ಉದ್ಗಾರ ಮಾಡ್ತಾ ಹೋಗ್ತಾನೆ. ಆ ಒಂದು ಸಂದರ್ಭದಲ್ಲಿ ಮಾಡಿದಂಥಲ್ಲಿ ಅವನಿಗೆ ಯೇಸು ಕ್ರಿಸ್ತನಿಗೆ ಎಷ್ಟು ವಯಸ್ಸಾಗಿತ್ತಪ್ಪ ಅಂದ್ರೆ 30 ವರ್ಷಗಳಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಹೀಗೆ ಯೇಸು ಕ್ರಿಸ್ತರು ಏನು ಮಾಡ್ತಾ ಹೋಗ್ತಾರೆ ಆ ಇಸ್ರೇಲ್ ದೇಶದಲ್ಲೆಲ್ಲ ಸಂಚಾರ ಮಾಡುತ್ತಾ ಮತ ಪ್ರಚಾರ ಹಾಗೂ ಬೋಧನೆಯಲ್ಲಿ ತೊಡಗ್ತಾ ಹೋಗ್ತಾರೆ. ಅಂದ್ರೆ ಆ ಯೇಸು ಕ್ರಿಸ್ತರು ಇಸ್ರೇಲ್ ದೇಶದಲ್ಲೆಲ್ಲ ಸಂಚಾರ ಮಾಡಿ ಮತ ಪ್ರಚಾರಕ್ಕಾಗಿ ಮತ್ತು ಬೋಧನೆಗಾಗಿ ತೊಡಗ್ತಾ ಹೋಗ್ತಾರೆ. ಕಾಲಾನಂತರದಲ್ಲಿ ಯಹೂದಿಗಳು ಯೇಸು ಕ್ರಿಸ್ತರನ್ನು ತಮ್ಮ ಧಾರ್ಮಿಕ ಮುಖಂಡನನ್ನಾಗಿ ಸ್ವೀಕಾರ ಮಾಡ್ತಾ ಹೋಗ್ತಾರೆ. ಯಾರು ಸ್ವೀಕಾರ ಮಾಡ್ತಾ ಹೋಗ್ತಾರಪ್ಪ ಅಂದರೆ ಯಹೂದಿಗಳು ಯೇಸು ಕ್ರಿಸ್ತರನ್ನು ತಮ್ಮ ಧಾರ್ಮಿಕ ಮುಖಂಡನಾಗಿ
ಸ್ವೀಕಾರ ಮಾಡ್ತಾ ಹೋಗ್ತಾರೆ. ಆ ಯೇಸು ಕ್ರಿಸ್ತರ ಮೊದಲ 12 ಜನ ಶಿಷ್ಯರನ್ನು ಏನಂತ ಕರಿತಾವಪ್ಪ ಅಂದ್ರೆ ಅಪೋಸಲ್ಸ್ ಅಂತ ಕರಿತಾ ಹೋಗ್ತೇವೆ. ಯೇಸು ಕ್ರಿಸ್ತನ ಮೊದಲ 12 ಶಿಷ್ಯರನ್ನು ಅಪೋಸಲ್ಸ್ ಅಂತ ಕರಿತಾ ಹೋಗ್ತೇವೆ. ಪೀಟರ್ ಎಂಬುವನು ಮೊದಲ ಅನುಯಾಯಿಯಾಗಿದ್ದ, ಅಂದ್ರೆ ಮೊದಲ ಶಿಷ್ಯನಾಗಿದ್ದ. ಅಂದ ಆ 12 ಶಿಷ್ಯರನ್ನು ಅಪೋಸಲ್ಸ್ ಅಂತ ಕರಿತಾ ಹೋಗ್ತಾರೆ. ಆ ಮೊದಲ ಅನುಯಾಯಿ ಯಾರಪ್ಪ ಅಂದ್ರೆ ಪೀಟರನ್ನು ನೋಡ್ತಾ ಹೋಗ್ತೀವಿ. ಆ ಯೇಸು ಕ್ರಿಸ್ತರು ರೋಗದಿಂದ ನರಳುವವರು ಮತ್ತು ಅಸಹಾಯಕರ ಬಗ್ಗೆ ಸಹಾನುಭೂತಿ ಹಾಗೂ ಕನಿಕರ ಕರುಣೆಯನ್ನು ಹೊಂದಿದ್ರು. ಆ ಯೇಸು ಕ್ರಿಸ್ತರು ಏನಪ್ಪ ಅಂದ್ರೆ ರೋಗದಿಂದ ಯಾರು ನಡ್ತಾ ಇದ್ರಲ್ಲ, ಜೊತೆಗೆ ಅಸಹಾಯಕರ ಬಗ್ಗೆ ಸಹಾನುಭೂತಿಯನ್ನು ತೋರ್ತಾ ಹೋಗ್ತಿದ್ರು, ಕನಿಕರ ಕರುಣೆಯನ್ನು ಹೊಂದಿದ್ರು. ಈ ಅಸಾಮಾನ್ಯ ಶಕ್ತಿಯ ಮೂಲಕ ಆ ಬಡವರ ಕಷ್ಟಗಳನ್ನು ಪರಿಹರಿಸಲು ಮುಂದಾಗ್ತಾಯಿದ್ರು. ತದನಂತರ ಮುಖ್ಯವಾಗಿ ನೋಡ್ತಾ ಹೋಗ್ತೀವಿ, ಯೇಸು ಕ್ರಿಸ್ತರನ್ನು ಶಿಲುಬೆಗೇರಿಸ್ತಾವ್ರಿ. ಅಂದ್ರೆ ಯೇಸು ಕ್ರಿಸ್ತರನ್ನು ಶಿಲುಬೆಗೇರಿಸ್ತಾ ಹೋಗ್ತಾರಲ್ಲ. ಶಿಲುಬೆ ಅಂದರೆ ಏನಪ್ಪ ಅಂದ್ರೆ ಈ ರೀತಿಯಾದ ಚಿಹ್ನೆ ಇರ್ತೈತೆ. ಈ ರೀತಿಯಾದ ಚಿಹ್ನೆಯನ್ನು ಕಾಣ್ತವೆ. ಈ ಒಂದು ಶಿಲುಬೆಯಲ್ಲಿ ಈ ಒಂದು ಯೇಸು ಕ್ರಿಸ್ತನನ್ನು ಶಿಲುಬೆಗೇರಿಸ್ತಾ ಹೋಗ್ತಾನೆ. ಯಾಕಪ್ಪ ಅಂದ್ರೆ ಈ ಯೇಸು ಕ್ರಿಸ್ತ ಯಹೂದಿಗಳಿಂದ ಮಹಾರಕ್ಷಕ ಎಂದು ಪರಿಗಣನೆ ಪಡೆದುಕೊಂಡು ಜನಪ್ರಿಯ ಆಗಿಬಿಡ್ತಾನೆ. ಯಾರಿಂದಪ್ಪ ಅಂದ್ರೆ ಈ ಯೇಸು ಕ್ರಿಸ್ತ ಯಹೂದಿಗಳಿಂದ ಮಹಾರಕ್ಷಕ ಎಂದು ಪರಿಗಣಿಸಲ್ಪಟ್ಟು ಜನಪ್ರಿಯ ಆಗ್ತಾ ಹೋಗ್ತಾನೆ. ಆ ಡಂಬಾಚಾರದಿಂದ ಕೂಡಿದ್ದ ಆ ಧಾರ್ಮಿಕ ವಿಧಿವಿಧಾನಗಳನ್ನು ಅಲ್ಲಿಗೆಳ್ತಾ ಹೋಗ್ತಾನೆ. ಈ ಯಹೂದಿಗಳ ಸಂಪ್ರದಾಯ ವರ್ಗವನ್ನು ಅವನು ವಿರೋಧ ಮಾಡೋಕ್ಕೆ ಪ್ರಾರಂಭ ಮಾಡ್ತಾ ಹೋಗ್ತಾನೆ. ಮುಖ್ಯವಾದ ಕಾರಣ ಏನಪ್ಪ ಅಂದ್ರೆ ಈ ಯಹೂದಿಗಳ ಸಂಪ್ರದಾಯ ವರ್ಗವನ್ನು ವಿರೋಧಿಸಲು ಪ್ರಾರಂಭ ಮಾಡ್ತಾ ಹೋಗ್ತಾನೆ. ಈ ಎಲ್ಲ ಕಾರಣಗಳಿಂದ ಯೇಸು ಕ್ರಿಸ್ತರು ಜೆರುಸಲೇಮ್ ಭೇಟಿ ನೀಡಿದಾಗ ಆವಾಗ ಯಹೂದಿಗಳು ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಅವರನ್ನು ಬಂಧಿಸಿ ಆ ರೋಮ್ನ ರಾಜ್ಯಪಾಲನ ವಶಕ್ಕೆ ಒಪ್ಪಿಸ್ತಾ ಹೋಗ್ತಾರೆ. ಅಂದ್ರೆ ಈ ಒಂದು ಯಹೂದಿಗಳ ಸಂಪ್ರದಾಯ ವರ್ಗವನ್ನು ವಿರೋಧ ಮಾಡ್ತಾ ಹೋಗ್ತಾನೆ. ಆ ಯೇಸು ಕ್ರಿಸ್ತರು ಜೆರುಸಲೇಮಿಗೆ ಭೇಟಿ ನೀಡಿದಾಗ ಆ ಯಹೂದಿಗಳು ಅವರನ್ನು ಬಂಧಿಸಿ ರೋಮ್ನ ಒಂದು ರಾಜ್ಯಪಾಲನ ವಶಕ್ಕೆ ಒಪ್ಪಿಸ್ತಾ ಹೋಗ್ತಾರೆ. ಆ ರಾಜ್ಯಪಾಲನು ಆ ಯೇಸು ಕ್ರಿಸ್ತರನ್ನು ಶಿಲುಬೆಗೇರಿಸುವಂಥ ಮರಣದಂಡನೆ ಶಿಕ್ಷೆಯನ್ನು ವಿಧಿಸ್ತಾ ಹೋಗ್ತಾನೆ. ಯಾವ ಶಿಕ್ಷೆಯನ್ನು ಇರ್ತಾ ಹೋಗ್ತಾನಪ್ಪ ಅಂದ್ರೆ ಆ ಶಿಲುಬೆಗೇರಿಸುವಂಥ ಮರಣದಂಡನೆ ಶಿಕ್ಷೆಯನ್ನು ವಿಧಿಸ್ತಾ ಹೋಗ್ತಾನೆ. ಅವರನ್ನು ರೋಮನ್ನರ ಸೈನಿಕರು ಆ ಗೋಲ್ಗೊಥಾ ಬೆಟ್ಟದ ಮೇಲೆ ಶಿಲುಬೆಗೇರಿಸ್ತಾ ಹೋಗ್ತಾನೆ. ಯಾವ ಒಂದು ಬೆಟ್ಟದ ಮೇಲೆ? ಗೋಲ್ಗೊಥಾ ಬೆಟ್ಟದ ಮೇಲೆ ಆ ಯೇಸು ಕ್ರಿಸ್ತನನ್ನು ಶಿಲುಬೆಗೇರಿಸ್ತಾ ಹೋಗ್ತಾರೆ. ಜೊತೆಗೆ ಆ ಯೇಸು ಕ್ರಿಸ್ತರ ಬೋಧನೆಗಳು ನೋಡೋದಾದ್ರೆ ಯೇಸು ಕ್ರಿಸ್ತರ ಬೋಧನೆಗಳು ಅತ್ಯಂತ ಸರಳ ಹಾಗೂ ಸುಲಭವಾಗಿ ಅನುಸರಿಸಬಲ್ಲವಾಗಿದ್ದವು. ಅವುಗಳ ಕಥೆ ಅಥವಾ ದೃಷ್ಟಾಂತಗಳ ಮೂಲಕ ಬೋಧಿಸಲ್ಪಡ್ತಾ ಹೋಗ್ತವೆ. ಅಂದ್ರೆ ಆ ಯೇಸು ಕ್ರಿಸ್ತನ ಒಂದು ಬೋಧನೆಗಳು ಯಾವ ರೀತಿ ಇರ್ತಾವಪ್ಪ ಅಂದ್ರೆ ಅತ್ಯಂತ ಸರಳವಾಗಿ ಸುಲಭವಾಗಿ ಇರ್ತಾ ಹೋಗ್ತವೆ. ಅವುಗಳ ಕಥೆ ಅಥವಾ ದೃಷ್ಟಾಂತಗಳ ಮೂಲಕ ಬೋಧನೆಯನ್ನು ಮಾಡ್ತಾ ಹೋಗ್ತಾನೆ. ಯಾವ ರೀತಿ ಅವನು ಬೋಧನೆಗಳಿತ್ತಪ್ಪ ಅಂದ್ರೆ ದೇವರು ಒಬ್ಬನೇ, ದಯಾಮಯನಾದಂಥ ದೇವರು ಸರ್ವ ಜೀವರಾಶಿಗಳ ತಂದೆ ಅಂತ ಕರಿತಾ ಹೋಗ್ತಾನೆ. ದೇವರು ಒಬ್ಬನೇ, ಈ ದಯಾಮಯನಾದಂಥ ದೇವರು ಈ ಸರ್ವ ಜೀವರಾಶಿಗಳ ತಂದೆ ಅಂದ್ರೆ ಸರ್ವ ಜೀವರಾಶಿಗಳ ಸೃಷ್ಟಿಕರ್ತ ಅಂತಂದು ಹೇಳ್ತಾ ಹೋಗ್ತಾನೆ. ಜೊತೆಗೆ ಪ್ರತಿಯೊಬ್ಬರಲ್ಲೂ ಕೂಡ ಆ ಸಹೋದರತ್ವದ ಒಂದು ಭಾವನೆ ಇರಬೇಕಂತ ಹೇಳ್ತಾ ಹೋಗ್ತಾನೆ. ಅಂದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಸಹೋದರತ್ವದ ಒಂದು ಭಾವನೆ ಇರಬೇಕಂತ ಹೇಳ್ತಾ ಹೋಗ್ತಾನೆ. ನಾವು ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ. ಅಂದ್ರೆ ಏನು ಹೇಳ್ತಾ ಹೋಗ್ತಪ್ಪ ಅಂದ್ರೆ ಯಾರು ಕಷ್ಟದಲ್ಲಿರುವವರನ್ನು ಪ್ರೀತಿಸಿದಪ್ಪ ಅಂದ್ರೆ ನಾವು ದೇವರನ್ನು ಪ್ರೀತಿಸಿದ ಹಾಗೆ ಅಂತಂದು ಹೇಳ್ತಾ ಹೋಗ್ತಾನೆ. ಆ ಪರರಿಂದ ಯಾವುದನ್ನು ಬಯಸದೆ ನಾವು ಅವರ ಸೇವೆಯನ್ನು ಮಾಡಬೇಕು. ಅಂದ್ರೆ ಆ ಬೇರೆಯವರಂತೂ ಯಾವುದೇ ರೀತಿಯ ಫಲ ಅಪೇಕ್ಷೆಯನ್ನು ಪಡೆಯದೆ ಅವರ ಒಂದು ಸೇವೆಯನ್ನು ಮಾಡಬೇಕಂತ ಹೇಳ್ತಾ ಹೋಗ್ತಾನೆ. ಆ ಮಾನವನ ಸೇವೆಯು ಆ ದೇವರ ಸೇವೆಗೆ ಸಮಾನವಾದದ್ದು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಆ ಮಾನವನ ಸೇವೆಯು ದೇವರ ಸೇವೆಗೆ ಸಮಾನವಾದದ್ದು ಅಂತ ಹೇಳ್ತಾ ಹೋಗ್ತಾರೆ. ಆ ಮಾನವನು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ಅದಕ್ಕೆ ದೇವರಿಂದ ಕ್ಷಮಾಪಣೆ ಇದೆ ಅಂತ ಹೇಳ್ತಾ ಹೋಗ್ತಾನೆ. ಅಂದ್ರೆ ಮಾನವನು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟಪ್ಪ ಅಂದ್ರೆ ಅದಕ್ಕೆ ಏನಪ್ಪ ದೇವರಿಂದ ಕ್ಷಮಾಪಣೆ ಐತೆ ಅಂತ ಹೇಳ್ತಾ ಹೋಗ್ತಾನೆ. ನಿನ್ನ ಶತ್ರುವನ್ನು ನೀನು ಪ್ರೀತಿಸು, ನಿನ್ನ ಕೆಟ್ಟದ್ದನ್ನು ಬಯಸುವವರಿಗೆ ನೀನು ಒಳ್ಳೆಯದನ್ನೇ ಬಯಸು ಅಂತ ಹೇಳ್ತಾ ಹೋಗ್ತಾನೆ.
ಇದು ಯಾರ ಒಂದು ಮಾತಪ್ಪ ಅಂದ್ರೆ ಯೇಸು ಕ್ರಿಸ್ತನ ಒಂದು ಮಾತು ಅಂದ್ರೆ, ನಿನ್ನ ಶತ್ರುವನ್ನು ನೀನು ಪ್ರೀತಿಸು, ನಿನಗೆ ಕೆಟ್ಟದ್ದನ್ನು ಬಯಸುವವರಿಗೆ ನೀನು ಒಳ್ಳೆಯದನ್ನೇ ಬಯಸು ಅಂತಂದು ಈ ಒಂದು ಯೇಸು ಕ್ರಿಸ್ತರ ಒಂದು ಸರಳವಾದಂಥ ಬೋಧನೆಗಳು ನೋಡ್ತಾ ಹೋಗ್ತೀವಿ. ಅಂದರೆ ಇವರ ಒಂದು ಬೋಧನೆಗಳು ಪ್ರೀತಿ, ಸೇವೆ, ಭ್ರಾತೃತ್ವದಂಥ ಉತ್ಕೃಷ್ಟ ವಿಚಾರಗಳನ್ನು ನೀಡ್ತಾ ಹೋಗ್ತಾನೆ. ಜೊತೆಗೆ ಈ ಕ್ರೈಸ್ತ ಧರ್ಮದ ಒಂದು ಪ್ರಚಾರವನ್ನು ನೋಡೋದಾದರೆ, ಯೇಸು ಕ್ರಿಸ್ತರನ್ನು ಶಿಲುಬೆಗೇರಿಸಿದಂಥ ನಂತರ ಅವರ ಒಂದು ಅನುಯಾಯಿಗಳಿಗೆ ಕಿರುಕುಳವನ್ನು ನೀಡ್ತಾ ಹೋಗ್ತಾರೆ. ಕೆಲವ್ರನ್ನ ಏನು ಮಾಡ್ತಾ ಹೋಗ್ತಾರೆ, ಅವ್ರನ್ನೂ ಕೂಡ ಶಿಲುಬೆಗೇರಿಸ್ತಾ ಹೋಗ್ತಾರೆ. ಆ ಚಕ್ರವರ್ತಿ ಆದಂಥ ಕಾನ್ಸ್ಟಂಟೈನನ ಆಳ್ವಿಕೆಯ ಅವಧಿಯಲ್ಲಿ ಕ್ರೈಸ್ತ ಧರ್ಮವು ರೋಮನ್ನ ರಾಜ್ಯ ಧರ್ಮವಾಯಿತು. ಯಾರ ಒಂದು ಅವಧಿಯೊಳಗೆ, ಆ ಚಕ್ರವರ್ತಿ ಆದಂಥ ಕಾನ್ಸ್ಟಂಟೈನನ ಆಳ್ವಿಕೆಯ ಒಂದು ಅವಧಿಯೊಳಗೆ ಕ್ರೈಸ್ತ ಧರ್ಮವು ರೋಮ್ನ ಒಂದು ರಾಜ್ಯ ಧರ್ಮವಾಯಿತು. ನಂತರ ಈ ಧರ್ಮ ಯುರೋಪಿನಾದ್ಯಂತ ಹರಡ್ಕೊಳ್ತಾ ಹೋಗ್ತದೆ. ಇಂದು ಚರ್ಚ್ಗಳು ಪ್ರಪಂಚದ ತುಂಬೆಲ್ಲ ಇದ್ದು ಹೆಚ್ಚು ಜನರು ಆ ಸದಸ್ಯತ್ವವನ್ನು ಹೊಂದಿ ಬೈಬಲ್ ಕ್ರೈಸ್ತದ ಒಂದು ಧರ್ಮದ ಪವಿತ್ರ ಗ್ರಂಥವನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಇವತ್ತಿಗೆ ಎಲ್ಲ ದೇಶಗಳಲ್ಲೂ ಇಂದು ನಾವು ಏನು ಕಾಣ್ತಾ ಹೋಗ್ತಪ್ಪ ಅಂತ ಚರ್ಚ್ಗಳನ್ನು ಕಾಣ್ತಾ ಹೋಗ್ತೀವಿ. ಆ ಒಂದು ಚರ್ಚ್ಗಳು ಹೆಚ್ಚು ಜನರ ಒಂದು ಸದಸ್ಯತ್ವವನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಆ ಕ್ರೈಸ್ತರ ಒಂದು ಪವಿತ್ರ ಗ್ರಂಥ ಯಾವುದಪ್ಪ ಅಂದರೆ ಬೈಬಲನ್ನು ನೋಡ್ತಾ ಹೋಗ್ತೀವಿ. ಮತ್ತು ಜೊತೆಗೆ ಆ ಕ್ರೈಸ್ತ ಧರ್ಮದ ಒಂದು ಪಂಗಡಗಳು ನೋಡೋದಾದ್ರೆ, 16ನೇ ಶತಮಾನದವರೆಗೂ ರೋಮನ್ ಕ್ಯಾಥೋಲಿಕ್ಕರ ಹಿಡಿತದಲ್ಲಿದ್ದಂಥ ಆ ಕ್ರೈಸ್ತ ಧರ್ಮ ಹೊಸ ಕವಲುಗಳಿಗೆ ಕಾರಣವಾಗ್ತಾ ಹೋಗ್ತೈತಿ. ಅಂದ್ರೆ ಆ 16ನೇ ಶತಮಾನದವರೆಗೂ ಆ ರೋಮನ್ ಕ್ಯಾಥೋಲಿಕ್ಕರ ಹಿಡಿತದಲ್ಲಿದ್ದಂಥ ಈ ಕ್ರೈಸ್ತ ಧರ್ಮ ಹೊಸ ಕವಲುಗಳಿಗೆ ಕಾರಣವಾಗ್ತೈತಿ. ಕ್ರಮೇಣ ಜನಸಾಮಾನ್ಯರಿಂದ ಮತ್ತು ಕ್ರೈಸ್ತ ಬೋಧನೆಗಳಿಂದ ದೂರ ಸರಿತಾ ಹೋಗ್ತೈತಿ. ಜೊತೆಗೆ ಆ ಕ್ರೈಸ್ತ ಬೋಧನೆಗಳನ್ನು ದೂರ ಸರಿತಾ ಹೋಗ್ತೈತಿ. ಚರ್ಚ್ಗಳಲ್ಲಿ ಪುರೋಹಿತರು ಮತ್ತು ಭೂ ಮಾಲೀಕರು ಮೆರೆಯಲು ಆರಂಭ ಮಾಡ್ತಾ ಹೋಗ್ತಾರೆ. ಆ ಧರ್ಮ ಜನರ ವಿರೋಧಕ್ಕೆ ಗುರಿ ಆಗ್ತಾ ಹೋಗ್ತೈತಿ. ಈ ಹಿನ್ನೆಲೆಯಲ್ಲಿ ಮಾರ್ಟಿನ್ ಲೂಥರ್ ನೇತೃತ್ವದಲ್ಲಿ ಜರ್ಮನಿಯಲ್ಲಿ ಸುಧಾರಣಾ ಚಳುವಳಿ ಪ್ರಾರಂಭ ಆಗ್ತೈತಿ. ಮಾರ್ಟಿನ್ ಲೂಥರ್ ನೇತೃತ್ವದಲ್ಲಿ ಜರ್ಮನಿಯಲ್ಲಿ ಸುಧಾರಣಾ ಚಳುವಳಿ ಪ್ರಾರಂಭವಾಗ್ತೈತಿ. ಆ ಪ್ರೊಟೆಸ್ಟೆಂಟ್ ಎನ್ನುವ ಒಂದು ಹೊಸ ಪಂಗಡ ಸೃಷ್ಟಿ ಆಗ್ತೈತಿ. ಇದರಿಂದ ಕ್ರೈಸ್ತ ಧರ್ಮವು 2 ಪಂಗಡಗಳೇ ಆಗ್ತಾ ಹೋಗ್ತವೆ. ಒಂದೇದು ಕ್ಯಾಥೋಲಿಕ್ಕರು, ಇನ್ನೊಂದು ಪ್ರೊಟೆಸ್ಟೆಂಟರು. ಇದಿಷ್ಟು ಏನಪ್ಪ ಅಂದ್ರೆ ಕ್ರೈಸ್ತ ಧರ್ಮದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಆಗ್ತೈತೆ. ಮುಂದಿನ ತರಗತಿಯೊಳಗೆ ಇಸ್ಲಾಂ ಧರ್ಮದ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಈ ಒಂದು ತರಗತಿ ಇಷ್ಟ ಆದರೆ ಖಂಡಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ಒಂದು ತರಗತಿಯನ್ನು ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಈ ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು.